ಮನುಷ್ಯನಿಗೆ ಸಮಸ್ಯೆ ಯಾವುದರಿಂದ? ಯೋಚನೆಗಳಿಂದನಾ? ಅಲ್ಲ. ಎಮೋಷನ್ಸಿಂದನಾ? ಭಾವನೆಗಳಿಂದನಾ? ಅಲ್ಲ. ಸಮಸ್ಯೆ ನೀನು ಯೋಚನೆಗೆ ಅಂಟ್ಕೊಂಡಿರೋದ್ರಿಂದ. ಯೋಚನೆ ಸಮಸ್ಯೆ ಅಲ್ಲ, ಯೋಚನೆಗೆ ಅಂಟ್ಕೊಂಡಿದೆಯಲ್ಲ. ಗಂಡ ಸಮಸ್ಯೆ ಅಲ್ಲ, ಗಂಡನ ಯೋಚನೆ ಇದೆಯಲ್ಲ ನಿನ್ನಲ್ಲಿ, ಆ ಯೋಚನೆಗೆ ನೀನು ಅಂಟ್ಕೊಂಡಿದೆಯಾ, ಅದು ಸಮಸ್ಯೆ ನಿನಗೆ. ಅದು ಬೇರು. ನಿನ್ನ ದುಃಖಕ್ಕೆ ಬೇರು ಯಾವುದು? ಅಟ್ಯಾಚ್ಮೆಂಟ್, ಅಟ್ಯಾಚ್ಡ್ ಫೀಲಿಂಗ್. ನೀನು ಅದರ ಜೊತೆಗೆ ನಿನ್ನನ್ನು ಗುರುತಿಸ್ಕೊಂಡಿದೆಯಲ್ಲ, ಆ ಯೋಚನೆ ಜೊತೆಗೆ. ಗಂಡನ ಜೊತೆ ಗುರುತಿಸ್ಕೊಂಡಿಲ್ಲ, ಗಂಡನ ಬಗ್ಗೆ ಇರುವ ಯೋಚನೆ ಜೊತೆ ಗುರುತಿಸ್ಕೊಂಡಿದೆಯಾ. ಮಕ್ಕಳ ಜೊತೆ, ಮಕ್ಕಳು ಅನ್ನೋ ಭಾವನೆ ಯೋಚನೆ ಜೊತೆ ನೀವು ಅಂಟ್ಕೊಂಡಿದ್ಯಾ. ಯು ಆರ್ ಐಡೆಂಟಿಫೈಯಿಂಗ್. ಅದರಿಂದ ನಿನಗೆ ದುಃಖ, ಅದ್ರಲ್ಲಿ ಮುಳುಗೋಗ್ಬಿಟ್ಟಿದೆಯಾ ಆ ಎಮೋಷನ್ನಲ್ಲಿ. ಇದಕ್ಕೆ ಸಲ್ಯೂಷನ್ ಏನು? ನಾನು ಯೋಚನೆ ಅಲ್ಲ, ನಾನು ಯೋಚನೆಗೆ ಸಾಕ್ಷಿ. ನನಗೂ ಯೋಚನೆಗೂ ಮಧ್ಯ ಒಂದು ಜಾಗ ಇದೆ. ಯಾವಾಗ ಆ ಗ್ಯಾಪ್ನ ನೋಡ್ತೀರಾ, ನಿಮ್ಮ ಯೋಚನೆ ಮುಗೀತು. ಯೋಚನೆ, ನೀವು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿದ್ರಲ್ಲ, ರೈಲ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಒಂದು ಟ್ರೈನ್ ಆದಮೇಲೆ ಇನ್ನೊಂದು ಟ್ರೈನ್ ಹೋಗ್ತಾ ಇರುತ್ತೆ, ಹಾಗೆ ಯೋಚನೆಗಳು ಬರ್ತಾ ಇದೆ ಹೋಗ್ತಾ ಇದೆ ನೀವು ಹೇಗೆ ನಿಂತಿದ್ದೀರಾ? ನೀವೇನು ಓಡ್ತೀರಾ? ಎಲ್ಲ ಟ್ರೈನ್ಗೂ ಇಲ್ಲ, ನಿಂತಿದ್ದೀರಾ. ನೀವು ಬೇಕಾದ ಟ್ರೈನ್ ಬರೋವರೆಗೂ ಸ್ಟಿಲ್ಲಾಗಿ ನಿಂತಿರ್ತೀರಾ. ಬರ್ತಾ ಇದೆ ಹೋಗ್ತಾ ಇದೆ, ಯಾವುದ್ರಲ್ಲೂ ನೀವು ಹತ್ತುತ್ತಾ ಇಲ್ಲ, ಯಾವುದ್ರಲ್ಲೂ ಇಳಿತಾ ಇಲ್ಲ, ಬರ್ತಾ ಇದೆ ರೈಲು. ಆ ಥರ ಯೋಚನೆಗಳು ಬರುತ್ತೆ. ನೀವು ಯಾಕೆ ಅದ್ರ ಜೊತೆ ಅಂಟ್ಕೊಂಡು ಹೋಗ್ತೀರಾ? ಇಲ್ಲಿ ಜೀವನದಲ್ಲಿ ನೀನು ಯಾರು? ಅಬ್ಸರ್ವರ್. ಯು ಆರ್ ನಾಟ್ ರೈಸಿಂಗ್ ಆ್ಯಂಡ್ ಫಾಲಿಂಗ್ ಥಾಟ್ ಅಲ್ಲ, ನೀನು ಅಬ್ಸರ್ವರ್, ವಾಚರ್, ವ್ಯೂವರ್, ವಿಟ್ನೆಸ್ ಮಾಡ್ತಾ ಇರೋನು. ಯು ಆರ್ ಎನ್ ಆಡಿಯನ್ಸ್. ನಿಂತ್ಕೊಂಡು ನೋಡ್ತಾ ಇರೋನು ನೀನು, ವೀಕ್ಷಕ, ಪ್ರೇಕ್ಷಕ ನೀನು. ನೋಡು, ಹಾಗೆ ಸ್ವಲ್ಪ ಹೊತ್ತು ನೋಡು ಜೀವನನ, ಯೋಚನೆಗಳೆಲ್ಲ ಮಾಯ ಆಗೋಗುತ್ತೆ.